ವ್ಯಾಪಕ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಎಚ್ ಡಿ ರೇವಣ್ಣ ಅವರಿಗೆ ಈ ಪೆನ್ ಡ್ರೈವ್ ಪ್ರಕರಣಕ್ಕಿಂತ ಹೆಚ್ಚು ಅಪಾಯನ ಸಂತ್ರಸ್ತೆ ಮಹಿಳೆಗೆ ಗೊತ್ತಿರೋ ವಿಚಾರಗಳು, ಡಾರ್ಕ್ ಸೀಕ್ರೆಟ್ಸ್, ಇದು ಅಕ್ರಮ ಬಂಧನದಲ್ಲಿ ಇಡುವಂತೆ ಮಾಡಿದ್ಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಸಂತ್ರಸ್ತ ಮಹಿಳೆಗೆ ಗೊತ್ತು ರೇವಣ್ಣ ಕುಟುಂಬದ ಎಲ್ಲಾ ವಿಚಾರ, ಇನ್ ಅಂಡ್ ಔಟ್. ಈ ಕಾರಣಕ್ಕೆ ಸಂತ್ರಸ್ತ ಮಹಿಳೆಯನ್ನ ಗೌಪ್ಯ ಸ್ಥಳದಲ್ಲಿ ಇರಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಹಾಗೂ ಗುಮಾನಿ ಎದ್ದಿರುವಂತದ್ದು. ಹಲವು ವರ್ಷಗಳಿಂದ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಆ ಮಹಿಳೆ, ಯಾರು ಮಿಸ್ಸಿಂಗ್ ಆಗಿದ್ದಾರಲ್ಲ ಅವರು, ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಸಂತ್ರಸ್ತೆಯ ಪುತ್ರ ಉಲ್ಲೇಖಿಸಿದ್ದಾರೆ. 6 ವರ್ಷಗಳ ಕಾಲ ರೇವಣ್ಣ ಮನೆಯಲ್ಲೇ ಸಂತ್ರಸ್ತ ಮಹಿಳೆ ಕೆಲಸ ಮಾಡಿದ್ರಿಂದ ಒಳ ಹೊರಗುಗಳು, ಹುಳುಕು ಎಲ್ಲವೂ ಕೂಡ ಮಹಿಳೆಗೆ ಚೆನ್ನಾಗಿ ಗೊತ್ತಿತ್ತು ಅನ್ನೋ ಮಾಹಿತಿ ಕೂಡ ಅವರು ಆಪ್ತರ ಹತ್ರ ಹಂಚಿಕೊಂಡಿದ್ದಾರೆ. ಸಂತ್ರಸ್ತ ಮಹಿಳೆಯ ಹೇಳಿಕೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ಬದಲಾಗೋ ಸಾಧ್ಯತೆ ಇರೋದ್ರಿಂದಲೇ ಆ ಮಹಿಳೆಯನ್ನ ಅಕ್ರಮ ಬಂಧನದಲ್ಲಿ ಇರಿಸಲಾಗಿದೆಯಾ, ಇದೇ ಉರುಳಾಗತ್ತಾ ಎಚ್ ಡಿ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈ ಕುಟುಂಬದ ಬಗ್ಗೆ ಆ ಮಹಿಳೆಗೆ ಗೊತ್ತಿರಬಹುದು ಎನ್ನಲಾದಂತಹ ಡಾರ್ಕ್ ಸೀಕ್ರೆಟ್ಸ್ ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅಕ್ರಮ ಬಂಧನದಲ್ಲಿ ಇರಿಸಿದ್ದಾರೆ ಅನ್ನೋ ಅನುಮಾನ ಬರೋದಕ್ಕೆ ಏನೇನು ಕಾರಣ ಅಂತ? ಪ್ರಮುಖವಾಗಿ ಪೊಲೀಸ್ನ ಮೂಲಗಳ ಪ್ರಕಾರವಾಗಿ ಸಂತ್ರಸ್ತೆ ಮಹಿಳೆ ಏನಂದರೆ ಈಗೇನೋ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂಥ ದೂರನ್ನು ಏನು ಮಗ ಕೊಟ್ಟಿದ್ದಾರೆ ಆ ಮಹಿಳೆಗೆ ಬಹುತೇಕ ಏನು ರೇವಣ್ಣ ಫ್ಯಾಮಿಲಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥ ಹಲವು 10 ವಿಚಾರಗಳು ಆಕೆಯ ಗಮನಕ್ಕೆ ಸ್ಪಷ್ಟವಾಗಿ ಇರುವಂಥದ್ದು ಗೊತ್ತಾಗ್ತಾ ಇದೆ. ಕಳೆದ 3 ವರ್ಷಗಳಿಂದಲೂ ಕೂಡ ಆ ಸಂತ್ರಸ್ತ ಮಹಿಳೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದರೆ 3 ವರ್ಷದ ಹಿಂದೆ ಒಟ್ಟು ನಿರಂತರವಾಗಿ 6 ವರ್ಷಗಳ ಕಾಲ ಆ ಮಹಿಳೆ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಮನೆಗೆ ಒಂದು ರೀತಿಯಾಗಿ ಏನು ಅಲ್ಲೇ ವಾಸ ಮಾಡುವಂಥ ಕೆಲಸವನ್ನು ಕೂಡ ಆ ಮಹಿಳೆ ಮಾಡ್ತಾ ಇದ್ರು. ಹೀಗಾಗಿ ಬಹುತೇಕವಾಗಿ ಆ ಮಹಿಳೆಯ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಖುದ್ದು ಅವರ ಮಗನೇ ಲಿಖಿತ ದೂರಿನಲ್ಲಿ ತಿಳಿಸಿರುವಂಥದ್ದು. ಅದರ ಜೊತೆಗೆ ಬೇಕಾದಷ್ಟು ಮಾಹಿತಿಗಳು ಇದೇ ರೀತಿಯಾದ ರಿಲೇಟೆಡ್ಗೆ ಸಂಬಂಧಪಟ್ಟಂಥ ಬೇಕಾದಷ್ಟು ಮಾಹಿತಿಗಳು ಕೂಡ ಆ ಮಹಿಳೆಗೆ ಗೊತ್ತಿರುವಂತಹ ಸಾಧ್ಯತೆಗಳೇ ತುಂಬ ಇದ್ದಾವೆ. ಹೀಗಾಗಿ ಆ ಮಹಿಳೆ ಕೆಲಸ ಬಿಟ್ಟು 3 ವರ್ಷವಾಗಿದ್ರೂ ಕೂಡ ಈ ಒಂದು ಪೆನ್ ಡ್ರೈವ್ನ ಪ್ರಕರಣ ಹೊರಗಡೆ ಬಂದ ತಕ್ಷಣದಲ್ಲೇ ಖುದ್ದು ಏನು ವರಸೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ತಮ್ಮ ಆಗಬೇಕು ಅಂದರೆ ಚಿಕ್ಕಪ್ಪನ ಮಗ ಸುರೇಶ್ ಬಾಬುನನ್ನು ನೇರವಾಗಿ ಇವರ ಮನೆಗೆ ಕಳಿಸಿ ಇಲ್ಲಿಂದ ಆ ಮಹಿಳೆಯನ್ನು ಹೊರಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು. ಅಲ್ಲಿಗೆ ಆ ಮಹಿಳೆ ಕೆಲಸ ಬಿಟ್ಟು 3 ವರ್ಷವಾಗಿದ್ರೂ ಕೂಡ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದ ತಕ್ಷಣದಲ್ಲೇ ಆ ಮಹಿಳೆಯನ್ನು ಹುಡುಕಿಕೊಂಡು ಯಾಕೆ ಬರಬೇಕಾಗಿತ್ತು, ಆ ಮಹಿಳೆಯನ್ನು ಯಾಕೆ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿತ್ತು, ಅಲ್ಲಿಗೆ ಬಹುತೇಕ ಏನು ಪೆನ್ ಡ್ರೈವ್ನ ಮಾಹಿತಿಗಳು ಏನಿದಾವೋ ಅದಕ್ಕಿಂತಲೂ ಕೂಡ ರೇವಣ್ಣ ಅವರ ಪಾಲಿಗೆ, ರೇವಣ್ಣ ಅವರ ಕುಟುಂಬದ ಪಾಲಿಗೆ ಈ ಸಂತ್ರಸ್ತ ಮಹಿಳೆ ಕೊಡುವಂಥ ಮಾಹಿತಿಗಳು ಬಹಳ ಅಪಾಯಕಾರಿ ಇದ್ದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿಯೇ ಸಂತ್ರಸ್ತ ಮಹಿಳೆಯನ್ನು ಇನ್ನೂ ಕೂಡ ಗೋಪ್ಯವಾದಂತಹ ಸ್ಥಳದಲ್ಲಿ ಇರಿಸಿರುವಂಥದ್ದು. ಆಕೆ ಕೆಲಸ ಬಿಟ್ಟು 3 ವರ್ಷಗಳ ನಂತರದಲ್ಲೂ ಕೂಡ ಪ್ರಕರಣ ಬೆಳಕಿಗೆ ಬಂದ ಕೆಲವೇ ಗಂಟೆಗಳಲ್ಲಿ ಆ ಮಹಿಳೆಯನ್ನು ಸಂಪರ್ಕ ಮಾಡಿ ಆ ಮಹಿಳೆಯನ್ನು ಅವರ ಜೊತೆಗೆ ಕರ್ಕೊಂಡು ಹೋಗಿರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಾದರೆ ಆ ಮಹಿಳೆಗೆ ಭಾಳಷ್ಟು ಸೀಕ್ರೆಟ್ಗಳು ಗೊತ್ತಿದೆ ಅನ್ನುವಂಥದ್ದು ಪೊಲೀಸ್ ಅವರ ಬಹುದೊಡ್ಡ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಮಮತಾ.